ನನ್ನ ಕೈಯಲ್ಲಿರೋ ಇಷ್ಟು ಫೋನ್ಸ್ ಅಲ್ಲಿ ಎಐ ಫೀಚರ್ಸ್ ಅಡ್ವಾನ್ಸ್ ಲೆವೆಲ್ ಅಲ್ಲಿ ಇದೆ. ಯಾವ್ದಪ್ಪ ಫೋನ್ ಗಳು ಅಂದ್ರೆ ಸ್ಯಾಮ್ಸಂಗ್ ಫೋಲ್ಡ್ 7, ಸ್ಯಾಮ್ಸಂಗ್ S25 ಎಡ್ಜ್ ಸ್ಲಿಮ್, ನಥಿಂಗ್ ಫೋನ್ 3, ವಿವೋ X200 FE ಮತ್ತೆ OnePlus 13s. ಈ ತರ ಫೋನ್ ಗಳಷ್ಟೇ ಅಲ್ದಿರಾ ಎಐ ಫೀಚರ್ಸ್ ಇರೋ ವಾಷಿಂಗ್ ಮಿಷಿನ್ಸ್, ರೆಫ್ರಿಜರೇಟರ್ಸ್, ಏರ್ ಕಂಡೀಷನರ್ ಅಂತ ಎಐ ಫೀಚರ್ಸ್ ಹೊಂದಿರೋ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಗಳು ಒಂದೇ ಜಾಗದಲ್ಲಿ ಸಿಗ್ತಿದೆ. ಎಲ್ಲಿ ಅಂದ್ರೆ ಲೂಲು ಕನೆಕ್ಟ್ ರಾಜಾಜಿನಗರ್ ಮತ್ತೆ ಲೂಲು ಕನೆಕ್ಟ್ VR ಬೆಂಗಳೂರಲ್ಲಿ. ಇನ್ನು ಎಐ ಫೋನ್ ಗಳು ಫೀಚರ್ಸ್ ವಿಚಾರಕ್ಕೆ ಬಂದಾಗ ಸಿಂಪಲ್ ಆಗಿ ಹೇಳೋದಾದ್ರೆ ಸ್ಯಾಮ್ಸಂಗ್ ಫೋಲ್ಡ್ 7 ಅಲ್ಲಿ ಡೈನಮಿಕ್ LTPO AMOLED ಫೋಲ್ಡಬಲ್ ಡಿಸ್ಪ್ಲೇ, 120 Hz ರಿಫ್ರೆಶಿಂಗ್ ರೇಟ್, 200 ಮೆಗಾ ಪಿಕ್ಸೆಲ್ ಕ್ಯಾಮೆರಾ, ಎಐ ಫೀಚರ್ಸ್ ಅಲ್ಲಿ ಸರ್ಕಲ್ ಟು ಸರ್ಚ್, ಆನ್ ಕಾಲ್ ಲ್ಯಾಂಗ್ವೇಜ್ ಟ್ರಾನ್ಸ್ಲೇಟರ್, ಸ್ಕೆಚ್ ಟು ಇಮೇಜ್ ಅಂತ ತುಂಬಾ ಫೀಚರ್ಸ್ ಗಳಿದೆ. ಸ್ಯಾಮ್ಸಂಗ್ S25 ಎಡ್ಜ್ ತುಂಬಾ ಸ್ಲಿಮ್ ಆಗಿದ್ದು ಗ್ಯಾಲಕ್ಸಿ ಎಐ ಅಂತ ಎಐ ಫೀಚರ್ಸ್ ನ ಪ್ರೊವೈಡ್ ಮಾಡುತ್ತೆ. ಇನ್ನು ವಿವೋ X200 FE ಕಡೆ ಬಂದ್ರೆ 50 ಮೆಗಾ ಪಿಕ್ಸೆಲ್ ಝೀಸ್ ಲೆನ್ಸ್ ನ ಪ್ರೊವೈಡ್ ಮಾಡಿದ್ದಾರೆ. MediaTek Dimensity 9300+ ಪ್ರೊಸೆಸರ್ ಇರೋದ್ರಿಂದ ಸಿಕ್ಕಾಪಟ್ಟೆ ಫಾಸ್ಟ್ ಆಗಿ ಕೆಲಸ ಮಾಡುತ್ತೆ. ಇನ್ನು ನಥಿಂಗ್ ಫೋನ್ 3 ಬಗ್ಗೆ ಮಾತಾಡೋದಾದ್ರೆ ಔಟ್ಲುಕ್ ಹೆಚ್ಚಿಂದೆ. ಎಐ ಫೀಚರ್ಸ್ ಕಡೆ ಬಂದ್ರೆ ಆಸ್ಗ್ಲಿಫ್ ಮ್ಯಾಟ್ರಿಕ್ಸ್ ಸಿಸ್ಟಮ್, ಸರ್ಕಲ್ ಟು ಸರ್ಚ್, ಟ್ರೂ ಲೆನ್ಸ್ ಇಂಜಿನ್ ಅಂತೆಲ್ಲ ನೋಡಬಹುದು. ಇನ್ನು OnePlus 13s ಬಗ್ಗೆ ಮಾತಾಡಂಗೆ ಇಲ್ಲ. ಎಐ ಫೀಚರ್ಸ್ ಅಲ್ಲಿ ಕಿಂಗ್ ಇದು. ಎಐ ರಿಫ್ರೇಮ್, ಡೀಟೇಲ್ ಬೂಸ್ಟ್, ಅನ್ಬ್ಲರ್, ರಿಫ್ಲೆಕ್ಷನ್ ಎರೇಸರ್, ಕಾಲ್ ಅಸಿಸ್ಟೆನ್ಸ್, ಸರ್ಕಲ್ ಟು ಸರ್ಚ್, ಆಬ್ಜೆಕ್ಟ್ ರಿಮೂವರ್, ಅದು ಇದು ಅಂತ ಸಿಕ್ಕಾಪಟ್ಟೆ ಎಐ ಫೀಚರ್ಸ್ ನ ಒಂದೇ ಫೋನ್ ಗೆ ತುಂಬಿದ್ದಾರೆ. ಸೊ ನೀವು ಕೂಡ ಎಐ ಫೀಚರ್ಸ್ ಹೊಂದಿರೋ ಈ ಫೋನ್ ಗಳನ್ನ ಮತ್ತೆ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಗಳನ್ನ ಒಂದೇ ಕಡೆ ಪರ್ಚೇಸ್ ಮಾಡಬೇಕು ಅಂತ ನಿಮ್ ನಿಯರೆಸ್ಟ್ ಲೂಲು ಕನೆಕ್ಟ್ ಗೆ ವಿಸಿಟ್ ಮಾಡಿ. ಜಾಸ್ತಿ ಡೀಟೇಲ್ಸ್ ಬೇಕು ಅಂದ್ರೆ ಕ್ಯಾಪ್ಷನ್ ಚೆಕ್ ಮಾಡಿ, ಹಂಗೆ ನನ್ನ ಪೇಜ್ ನ ಫಾಲೋ ಮಾಡಿ.